ಅಧಿಕಾರಿಗಳಿಗೆ ಇಂಥ ತಪ್ಪು ನೀವು ಮಾಡಕ್ ಹೋಗ್ಬೇಡ್ರಿ. ಏನೈತಿ ನಿಮ್ಮದು ನೇರವಾಗಿ ಹೇಳುತ್ತ ಬರ್ರಿ, ನೋಟಿಸ್ ಬೋರ್ಡ್ ಮ್ಯಾಗ ಹಚ್ಚುತ್ತ ಬರ್ರಿ. ಯಾಕಂದ್ರೆ ನಿಮ್ಗೆ ಅಧಿಕಾರ ಐತಿ ಅಂದ್ರೆ ಇದನ್ನ ದುರುಪಯೋಗ ಮಾಡಕ್ ಹೋಗ್ಬೇಡ್ರಿ. ಜನರಿಗೆ ಕಷ್ಟ ಅರ್ಥ ಮಾಡ್ಕೋರಿ. ಎಲ್ಲದಕ್ಕೂ ನಿಮ್ಮ ಆಫೀಸ್ ಮುಂದೆ ಬರ್ಬೇಕಂದ್ರ ಮುಂದಿನ ದಿನಮಾನದಾಗ ನಿಮ್ಮ ಆಫೀಸ್ ಇರಂಗಿಲ್ಲ ಅಂತ. ಇವ್ರ ಏನ್ ಹೇಳ್ರು, ಕವಲಿ ಸ್ವಚ್ಛ ಮಾಡಿ ಅಂದ್ರ ಬಳಕ ಅವಾಗ JCB ಕಳಿಸ್ತಾನಂದ್ರ ಹೋರಾಟ ನೀರ್ ಚಾಲು ಮಾಡತ್ ಹೇಳಿ ಹೇಳಿದ್ರೊಳಗ ಅವಾಗ ಮಾತ್ರ ನೀರ್ ಚಾಲು ಮಾಡ್ತಾರ. ಏನ್ರಿ ನಿಮಗ್ ಗೊತ್ತಾಕೈತೆ ನಿಲ್ಲೋ? ಅಧಿಕಾರಿನ ಯಾರು ಮೇಂಟೈನ್ ಮಾಡತ್ತಾರ ನಮಗಂತೂ ಅರ್ಥ ಆಗೋತ್ತ. ಆ ಅಧಿಕಾರಿಯರೇ ಏನ್ ಮಾಡಕೈತೆ ಅವನ ಜವಾಬ್ದಾರಿ ಏನ್ ಅನ್ನೋದು ನಮಗ್ ತಿಳಿವತ್ತ. ಇದ್ರ ಉದ್ದೇಶ ಹೇಳ್ತೀವಿ. ಮೊನ್ನೆ ತುಂಗಾ ಗ್ರಾಮದವ್ರ ಮುಂಜಾನೆ ಹಿಡ್ದ ಬಂದ್ರ ರಾತ್ರಿ ಅವ್ರಿಗೆ ಎಂಟಾದ್ರೂ ಪರಿಹಾರ ಸಿಗುವತ್ತ. ಹಾರಿಕೆ ಉತ್ತರ ಅಲ್ಲೇ ಅನ್ನ ಕುದಿಸಿ ಊಟ ಮಾಡ್ರಿ ಅವ್ರ. ಆದ್ರ ಇಂಥವ ತ್ರಾಸ ಯಾರಿಗೆ ಅರ್ಥ ಆಗೋತ್ತ. ಇದರಿಂದ ಸಾಕಷ್ಟು ಜನ ಇನ್ನ ಹೋರಾಡ್ಲಕೈತಾರೋ ಮಾಡ್ಲಕೈತಾರೋ. ಆದ್ರ ದಯವಿಟ್ಟು ನಿಮ್ಗೊಂದು ಹೇಳ್ತೀವಿ, ಅಧಿಕಾರಿಗಳಿಗೆ ಇಂಥ ತಪ್ಪು ನೀವು ಮಾಡಕ್ ಹೋಗ್ಬೇಡ್ರಿ. ಏನೈತಿ ನಿಮ್ಮದು ನೇರವಾಗಿ ಹೇಳುತ್ತ ಬರ್ರಿ, ನೋಟಿಸ್ ಬೋರ್ಡ್ ಮ್ಯಾಗ ಹಚ್ಚುತ್ತ ಬರ್ರಿ. ಯಾಕಂದ್ರೆ ನಿಮ್ಗೆ ಅಧಿಕಾರ ಐತಿ ಅಂದ್ರೆ ಇದನ್ನ ದುರುಪಯೋಗ ಮಾಡಕ್ ಹೋಗ್ಬೇಡ್ರಿ. ಜನರಿಗೆ ಕಷ್ಟ ಅರ್ಥ ಮಾಡ್ಕೋರಿ. ಎಲ್ಲದಕ್ಕೂ ನಿಮ್ಮ ಆಫೀಸ್ ಮುಂದೆ ಬರ್ಬೇಕಂದ್ರ ಮುಂದಿನ ದಿನಮಾನದಾಗ ನಿಮ್ಮ ಆಫೀಸ್ ಇರಂಗಿಲ್ಲ ಅಂತ. ನೀವು ರೈತರ ಮನಿ ಬಾಗಿಲಿಗೆ ಹೋಗುವಂಗ ಮಾಡ್ಬೇಕಾಕತಿ. ನಿಮ್ಮನ್ನ ಮನಿಗ್ ಕಳಿಸುವಂತ ಶಕ್ತಿ ನಮ್ಮಲ್ಲಿ ಐತಿ. ಅರ್ಥ ಮಾಡ್ಕೋರಿ. ಸೂಕ್ಷ್ಮವಾಗಿ ಹೇಳತ್ತದ ತಿಳ್ಕೊರಿ. ಎಲ್ಲದಕ್ಕೂ ಹಿಂಗ ಮಾಡೋದ್ರಿಂದ, ಹೋರಾಟ ಮಾಡೋದ್ರಿಂದ ಲಾಭ ಇಲ್ಲ. ಮತ್ ನಾವೇನ ಉಳ್ದನವ್ರ ಗತಿ ಹಂಗ ಹಿಂಗ ಹೇಳಿ ಒಂದಿನ ಹಸಿರು ಟವಲ್ ಹಾಕೊಂಡು ಒಂದಿನ ಎಲ್ಲಾರ ಫೋಟೋದಾಗ ಸೋಷಿಯಲ್ ಮೀಡಿಯಾದಾಗ ಬಂದ್ ಹೋರಾಟ ಮಾಡಿ ಮುಂದ್ ಮನ್ಯಾಗ ಮನ್ಕೊಳ್ಳೋ ಅಂತ ಡೊಂಗಿ ನಾಯಕರ ನಾವಲ್ಲ. ನಮ್ಮ ಜೊತೆ ಬಹಳ ಗಟ್ಟಿ ಹೋರಾಟಗಾರ ಅದಾರ ರೈತ ಸಂಘದಾಗ. ಅವ್ರೆಲ್ಲ ಇನ್ನ ಬಂದಿಲ್ಲ. ಅವ್ರೆಲ್ಲ ಮುಂದ್ ತಂದಿವ ಅಂದ್ರ ಇನ್ನ ಒಂದೊಂದ್ ತರ್ತೀವ. ಈಗ ಮೊದಲನೇ ಹುಲಿ ನಮ್ದೈತಿ. ಇನ್ನ ಬಾಳ ಅದಾವ ನಮ್ ಹಿಂಗ. ಇಡೀ ಊರಾಗ ಪ್ರತಿ ಹಳ್ಳಿ ಒಳಗ ಒಳ್ಳೆ ವಿಚಾರವಂತರ ಅದಾರ. ಅವ್ರ ಜೊತೆಗೆ ಕೊಡ್ತೀವೋ, ಒಳ್ಳೆ ಕೆಲಸ ಮಾಡುವಂತ ನಿಟ್ಟಿನಲ್ಲಿ ನಾವು ಸಾಗ್ತೀವೋ. ನಾವು ಇದನ್ನ ವಿಷಯ ಯಾವ್ದೇ ಇರ್ಲಿ, ಒಂದಾತಲ್ಲ ಯಾವ್ದೇ ಇರ್ಲಿ, ಎಲ್ಲಾನು ಸಮಸ್ಯೆಗಳನ್ನ ಪರಿಹರಿಸೋ ನಿಟ್ಟಿನಲ್ಲಿ ಏನ್ ಮಾಡ್ಬೇಕಾಗೈತ್ಲ ಅದನ್ನ ಮಾಡುವಂತ ಕೆಲಸ ನಾವು ಮಾಡ್ತೀವಿ.